ನಮ್ಮ ಆಸ್ತಿನ ಹಣ ಇಟ್ಟು ಇಲ್ಲಿ ಫ್ಯಾಕ್ಟರಿ ಕಟ್ಕೊಡ್ತಾರಂತೆ. ಒಂದು MRI ಎಷ್ಟು ಕೊಡ್ತಾ ಇದ್ದೀರಿ, ಒಂದು CT ಸ್ಕ್ಯಾನ್ ಎಷ್ಟು ಕೊಡ್ತಾ ಇದ್ದೀರಿ? ಕುಮಾರಣ್ಣ ಏನ್ ಕನ್ಸ್ಕೊಂಡಿದ್ರು? ದೇಶದ ನಾಯಕರಾದಂತ ದೇವೇಗೌಡರಿಗೆ ನಮಸ್ಕರಿಸ್ತಾ, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಕುಮಾರಣ್ಣ ಅವರೇ, ಹಿರಿಯರು ನಾಯಕರಾದಂತ GT ದೇವೇಗೌಡರೇ, JDS ಪಕ್ಷದ ಮುಂದಿನ ಭವಿಷ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ನಮ್ಮ ಜಿಲ್ಲೆಯ ಮುಖಂಡರುಗಳಾದಂತ ಮಾಜಿ ಶಾಸಕರು ಆದಂತ ತಮ್ಮಣ್ಣವರೇ, ಪುಟ್ಟರಾಜಣ್ಣವರೇ, ಅಂದಾನಿ ಅವರೇ, JDS ಪಕ್ಷದ ಅಧ್ಯಕ್ಷರಾದಂತ ರಮೇಶ್ ಅವರೇ, ಶ್ರೀಕಂಠೇಗೌಡ್ರೆ, KR ಪೇಟೆ ಶಾಸಕರಾದಂತ ಮಂಜು ಅವರೇ, ನನ್ನ ಸ್ನೇಹಿತರು ಆತ್ಮೀಯರು ಆದಂತ ಸುರೇಶ್ ಗೌಡ್ರೆ, ನಮ್ಮ ಶಿವಕುಮಾರಣ್ಣವರೇ, ರಾಮಣ್ಣವರೇ, ಹಾಗೂ ನಮ್ಮ ಮಂಡ್ಯ ರಾಮಚಂದ್ರ ಅವರೇ, ಹಾಗೂ ಗುರುವರೇ, ಅಮ್ಮ ಅಂಬುಜಮ್ಮ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ಇವತ್ತು ಎಲ್ಲರಿಗೂ ನಮಸ್ಕಾರ ಮಾಡಿದ್ದೀನಿ. ಮೊದಲನೇ ಇವತ್ತು ಕುಮಾರಣ್ಣ ತಂದಿದ್ದಾರೆ ವಿಚಾರಗಳೆಲ್ಲ ಮಾತಾಡಕ್ಕೆ. ನಾನು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀನಿ. ಕಳೆದ 3 ತಿಂಗಳಿಂದ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೆ ಉಸಿರು ಕಟ್ಟು ವಾತಾವರಣ. 3 ತಿಂಗಳಿಂದ ರಾಜಕೀಯ ಪರಿಸ್ಥಿತಿ ಹಾಗಿತ್ತು. ನಾವ್ಯಾರು ಮಾಧ್ಯಮಕ್ಕೆ ಬಂದು ಏನೋ ಮಾತಾಡಕ್ ಹೋಗಿ ಏನೋ ತಪ್ಪುಗಳಾಗೋದು ಬೇಡ. ಯಾಕೆ ಹಿಂದೆ ಕಲ್ತಿದ್ವಲ್ಲ, ಏನೋ ಮಾತಾಡಕ್ ಹೋಗಿ ಏನೋ ತಪ್ಪುಗಳಾಗಿ ಎಲ್ಲ ಕಲ್ತಿದ್ವಲ್ಲ. ಎಷ್ಟರ ಮಟ್ಟಿಗೆ ನಮ್ಮನ್ನ ಬೆಳೆಸ್ಕೊಂಡ್ರು ಬೇರೆಯವರು ಅನ್ನೋದೆಲ್ಲ ನೋಡಿದ್ರಿಂದ ಆ ಜವಾಬ್ದಾರಿಗೋಸ್ಕರ ಈ 3 ತಿಂಗಳು ನಾವೆಲ್ಲರೂ ಸೇರಿ ಸಾಮೂಹಿಕವಾಗಿ ಮೌನವಾಗಿರ್ಬೇಕಾಯ್ತು. ಅದಕ್ಕಾಗಿ ನಾವು ಎಲ್ಲರಿಗೂ ಕ್ಷಮೆ ಕೇಳ್ತು. ಇವತ್ತು ಕಾಂಗ್ರೆಸ್ನವರ ಆಡಳಿತನ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಎಲ್ಲ ಫ್ರೀ, ಬಸ್ ಫ್ರೀ, ಮಹಿಳೆಯರಿಗೆ ಕರೆಂಟ್ ಫ್ರೀ, ಮನೆಗಳಿಗೆ 200 ಯೂನಿಟ್ ಒಳಗಡೆ ಫ್ರೀ, ಆಮೇಲೆ ನಿಮಗೆ ಅನೇಕ ಏನೇನು 5 ಗ್ಯಾರಂಟಿಗಳೆಲ್ಲ ಫ್ರೀ. ನಾನ್ ಕೇಳ್ತೀನಿ, ನಿಮ್ಮ ಮನೆಯಲ್ಲಿ ಯಾವ್ದಾರ ನಿಮ್ಮ ಕುಟುಂಬದವ್ರನ್ನ ಆಸ್ಪತ್ರೆಗೆ ಸೇರಿಸಿದಾಗ ನೀವು ಅನುಭವಿಸ್ತಾ ಇದ್ದೀರಲ್ಲ ಯಾತನೆ, ಒಂದು MRI ಎಷ್ಟು ಕೊಡ್ತಾ ಇದ್ದೀರಿ, ಒಂದು CT ಸ್ಕ್ಯಾನ್ ಎಷ್ಟು ಕೊಡ್ತಾ ಇದ್ದೀರಿ? ಕುಮಾರಣ್ಣ ಏನ್ ಕನ್ಸ್ಕೊಂಡಿದ್ರು? ಇವತ್ತು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಆಸ್ಪತ್ರೆಗಳಿಗೆ ಆರೋಗ್ಯ ಸುಲಭವಾಗಿ ಎಲ್ಲಾ ವರ್ಗದ ಜನಕ್ಕೆ ಎಲ್ಲಾ ವ್ಯವಸ್ಥೆಗಳಾಗಬೇಕು ಅನ್ನೋದು ಅವ್ರ ಕನ್ಸಾಗಿತ್ತು. ಇವತ್ತು ನೀವು ಅಲ್ಲಿ ಫ್ರೀ ಅನ್ಬಿಟ್ಟು, ಬಸ್ ಚಾರ್ಜ್ ಫ್ರೀ ಅನ್ಬಿಟ್ಟು ನಿಮಗೆ ಕೊಟ್ಬಿಟ್ಟು ಇಲ್ಲಿ 1ಕ್ಕೆ 10 ಪಟ್ಟು 20 ಪಟ್ಟು ದರೋಡೆ ಮಾಡ್ತಾ ಇದಾರಲ್ಲ. ಕರೆಂಟ್ ಫ್ರೀ ಅಂತ ಹಾಕಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ ಏನ್ ಯೂನಿಟ್ ಬೆಲೆ ಏನ್ ಮಾಡಿದ್ದಾರೆ, ಎಷ್ಟು ಕೊಡ್ತಾ ಇದ್ದಾರೆ ಫ್ರೀ. ಅಥವಾ ಇವತ್ತು ರೈತರು ನೀವು ಕರೆಂಟ್ ತಗೊಳಕ್ಕೆ ಇದು ನಿಮ್ ಪಂಪ್ ಸೆಟ್ ಗಳ ಕರೆಂಟ್ ತಗೊಳಕ್ ಹೋಗ್ತಾ ಇದೀರಲ್ಲ, ಯಾವ ತೇಜೋವಧಿ ಅನುಭವಿಸ್ತಾ ಇದೀರಿ? TC ತಗೊಳಕ್ಕೆ ಒಂದು TC ಹಾಕ್ಸ್ಕೊಳ್ಳಕ್ಕೆ 2 ಲಕ್ಷ ರೂಪಾಯಿ. ಎಲ್ಲರಿಗೂ ಕೆಳಗಡೆಯಿಂದ ಮೇಲ್ಗಡೆ ಗಂಟಲ್ಲ ಲಂಚ. ಕುಮಾರಣ್ಣ ಏನ್ ಬಯಸಿದ್ರು? RTC ಇರೋನ್ಗೆ ನೇರವಾಗಿ TC ಕೊಡ್ಬೇಕು. ಕುಮಾರಣ್ಣನ ಬಗ್ಗೆ ಅದು ಯಾಕೆ ನಮ್ ಜನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದು ಬಹಳ ದುರದೃಷ್ಟಕರ ಬೆಳವಣಿಗೆ. ಇವತ್ತು ಮಂಡ್ಯ ಶುಗರ್ ಫ್ಯಾಕ್ಟರಿಗೆ ತಾವೆಲ್ಲ ಇವತ್ತು ಮೊನ್ನೆ ಹೇಳಿದ್ರು, ಯಾರು ಇಲ್ಲಿ ಮಂಡ್ಯ ಶಾಸಕರು ಹೇಳ್ತಿದ್ರು, ಭೂಮಿ ಪೂಜೆಗೆ ರೆಡಿ ಮಾಡ್ಬಿಟ್ಟಿದೀವಿ, ಚುನಾವಣೆ ಆಗ್ತಿದ್ದಂಗೆ ಭೂಮಿ ಪೂಜೆ ಮಾಡ್ಬಿಡ್ತೀವಿ ಅಂತ. ಏನಂತ ಬಜೆಟ್ ನಲ್ಲಿ ಏನಂತ ಬರ್ದಿದ್ದಾರೆ ಅಂತ ದಯಮಾಡಿ ತಿಳ್ಕೊಳ್ಳಿ. ನಮ್ಮ ಮಾಧ್ಯಮ ಮಿತ್ರರು ಇದೆಲ್ಲ ಜನಕ್ಕೆ ನೀವು ತರಬೇಕು. ಹೊರಗಡೆಗೆ ಮಾರ್ಟಿಗೇಜ್ ಮಾಡ್ತಾರಂತೆ. ಅಂದ್ರೆ ನಮ್ಮ ಶುಗರ್ ಫ್ಯಾಕ್ಟರಿ ಆಸ್ತಿನ ಮಾರ್ಟಿಗೇಜ್ ಮಾಡಿ ಇದ್ರ ಮುಖಾಂತರ ಸಾಲ ತಗೊಂಡು ನಮ್ಮ ಆಸ್ತಿನ ಹಣ ಇಟ್ಟು ಇಲ್ಲಿ ಫ್ಯಾಕ್ಟರಿ ಕಟ್ಕೊಡ್ತಾರಂತೆ ಸರ್ಕಾರ. ಕಳೆದ ಸಾರಿ ಕುಮಾರಣ್ಣ ಅವ್ರ ಬಜೆಟ್ ನಲ್ಲಿ ದುಡ್ಡು ಹಾಕಿ ರೈತರ ಮೇಲೆ ಬಾಕಿ ಇದ್ದಂತದೆಲ್ಲ ಕ್ಲಿಯರ್ ಮಾಡಿದ್ರು. ಎಲ್ಲಿ ಇವತ್ತು ಫ್ಯಾಕ್ಟರಿ ಇವತ್ತು ನಡೀತಾ ಇದೆ ಅಂದ್ರೆ ಕುಮಾರಣ್ಣ ಕೊಟ್ಟಂತ ಆ ದುಡ್ಡಿಂದ ಇವತ್ತು ನಾವು ನಡೀತಾ ಇದೆ ಶುಗರ್ ಫ್ಯಾಕ್ಟರಿ.
ಅದನ್ನು ಕೂಡ ಕೆಲವರೆಲ್ಲ ಪ್ರೈವೇಟೈಸ್ ಮಾಡಕ್ ಹೊರಟಿದ್ರು. ಅವತ್ತು ಇಡೀ ನಮ್ಮ ಜಿಲ್ಲೆಯ ಜೆಡಿಎಸ್ ನ ಎಲ್ಲಾ ಶಾಸಕರುಗಳು ಸಾಮೂಹಿಕವಾಗಿ ಹೋರಾಟ ಮಾಡಿದ್ವಿ. ಆಯ್ತಪ್ಪ, ಇವತ್ತು ನಾವೆಲ್ಲ ಸೋತಿದೀವಿ. ಏನ್ರಪ್ಪ, ಎಷ್ಟಲ್ಲಿ ಸೋತಿದೀವಿ? ಸುರೇಶ್ ಗೌಡ ಪಾಪ ಒಂದು 2000ದಲ್ಲಿ, ನಮ್ ರಾಮಚಂದ್ರ ಒಂದು 2000ದಲ್ಲಿ. ಆಯ್ತು, ನನಗೂ ಒಂದು 6000 ಓಟ್ ಬಂದ್ರೆ ನಾನು ಗೆಲ್ತಿದ್ದೆ ಸರಿ. ನಮ್ಮ ಪುಟ್ಟರಾಜಣ್ಣ ಒಂದು 6000 ಅವ್ರು ಗೆಲ್ತಿದ್ರು. ಎಲ್ಲ ಹತ್ತತ್ರದಲ್ಲೇ ಬಂದಿದೆ. ನೀವ್ ಎಷ್ಟೊಂದು ಸೋತಿದ್ರಪ್ಪ? ನಿಮ್ ಪರಿಸ್ಥಿತಿ ಯಾವ ಏನೇನ್ ಕಾರಣಕ್ಕೆ ನಮ್ಮನ್ನು ಸೋತಿದ್ರಿ? ಸಾಮೂಹಿಕವಾಗಿ ಬಿಜೆಪಿ ಏನೋ ಮುಸಲ್ಮಾನರ ವಿರೋಧ ಆಗಿದ್ದಾರೆ, ಆ ಕಾರಣಕ್ಕೆ ನಾವು ಕಾಂಗ್ರೆಸ್ ವೋಟ್ ಕೊಡ್ಬೇಕು ಅಂತ ಸಾಮೂಹಿಕವಾಗಿ ಹೊಡ್ಕೊಂಡ್ಬಿಟ್ರಿ. ಆ ಮುಸಲ್ಮಾನರ ಹಿತ ಕಾಯುವ ಶಕ್ತಿ ಇರ್ತಕ್ಕಂಥದ್ದು ಕುಮಾರಣ್ಣನಿಗೆ ಗೊತ್ತಿದ್ದು ಯಾಮಾರ್ಬಿಟ್ರಿ. ಕಡೆಗೆ ಮುಂದೊಂದು ದಿವಸ ಇವತ್ತು ಹೇಳ್ತಾ ಇದ್ದೀನಿ, ಮುಸಲ್ಮಾನರ ಹಿತ ಕಾಯಕ್ಕೆ ಅಂತಿಮ ಕುಮಾರಣ್ಣನೇ ಬರಬೇಕಾಗುತ್ತೆ. ನಿಮ್ಗೆ ಯಾರು ಅದಲ್ಲ ನಾಮಕಾವಸ್ಥೆಗೆ ನಿಮ್ನ ಓಟ್ ತಗೊಳಕ್ ಮಾತ್ರ ಬಳಸ್ತಾರೆ. ಇವತ್ತು ನಮ್ಮ ಡಾಕ್ಟರ್ ಅಂದಾನಿ ಅವರು ಮಾತಾಡ್ತಿದ್ರು, ದಲಿತರನ್ನ ರಕ್ಷಣೆ ಯಾವ ತರ ಗೌಡ್ರು ಮತ್ತು ಕುಮಾರಣ್ಣ ನಡೆಸ್ತಿದ್ರು ಅಂತ ಮಾಡ್ತಿದ್ರು ಅನ್ನೋದನ್ನ ಹೇಳ್ತಾ ಇದ್ರು. 11,000 ಕೋಟಿ ದಲಿತರು ಕೊಡ್ಬೇಕಾದ ದುಡ್ಡನ್ನ ಡೈವರ್ಟ್ ಮಾಡ್ಕೊಂಡು ಫ್ರೀ ಇದಕ್ಕೆ ಹಂಚ್ಕೊಂಡು ಕೂತಿದ್ದಾರೆ. ಇವತ್ತು ಏನು ಬಸ್ಸಲ್ಲಿ ಫ್ರೀ ನಿಮ್ಗೆ ಮನೆಗೆ ಅಕ್ಕಿ ಕೊಡ್ತೀವಿ ಅದು ಇದು ಅಂತೇಳಿ 120 ರೂಪಾಯಿ ಕೊಡ್ತಾ ಇದಾರಲ್ಲ. ನಿಮ್ಮ ಹತ್ರ 120 ನಿಮ್ಗೆ ಬಸ್ ಫ್ರೀ ಕೊಟ್ಬಿಟ್ಟು ನಡೀತಿರ್ತಕ್ಕಂಥ ದರೋಡೆ ಇದೆಯಲ್ಲ, ನಿಮ್ ಯಜಮಾನರುಗಳು ನಿಮ್ಮ ಅಣ್ಣ ತಂದಿರು ಯಾವ್ದಾರ ಸಿಟಿಗೆ ಹೋದ್ರೆ ಯಾವ ರೀತಿ ಪೊಲೀಸ್ನವರು ಸುಮ್ಮನೆ ಮಾಡ್ತಾ ಇದಾರೆ ಅಂತ ಒಂದ್ಸಲಿ ಕೇಳಿ. ಮನೇಲಿ ಹೋಗಿ ಒಂದ್ಸಲಿ ಹೆಲ್ಮೆಟ್ ಇಲ್ದಿರೋ ಮಂಡ್ಯ ಬಸ್ಸಿಗೆ ಹಾಕೊಂಡ್ರೆ ಒಂದು 500,000 ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು. ಹುಲ್ ಕಟ್ಕೊಂಡು ಹಿಂದ್ಗಡೆ ಹೆಲ್ಮೆಟ್ ಹಾಕೊಂಡು ತಿರುಗಾಡ್ಬೇಕು. ಈ ಪರಿಸ್ಥಿತಿ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲೊಂದು ಅಭ್ಯಾಸಗಳನ್ನ ಮಾಡಿ ಅದೇನಾಗಿದೆ, ಪೊಲೀಸ್ನವರು ಟಾರ್ಗೆಟ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಸರ್ಕಾರ. ನಮಗ್ ಗೊತ್ತಿಲ್ಲಪ್ಪ, ಅಲ್ಲೆಲ್ಲ ಫ್ರೀ ಕೊಡ್ತಾ ಇದೀವಿ, ನೀವು ದರೋಡೆ ಮಾಡ್ಕೊಂಡು ಬಂದಿ ಜನದ ಹತ್ರ. ರೈತರಾಗ್ಬೋದು, ಬಡವರಾಗ್ಬೋದು, ಕೊನೆಗೆ ಪಾಪ ವಿದ್ಯಾರ್ಥಿಗಳಾಗ್ಬೋದು, ನೀವು ದರೋಡೆ ಮಾಡ್ಕೊಂಡು ಬನ್ನಿ, ನಮಗ್ ಟಾರ್ಗೆಟ್ ಫಿಕ್ಸ್ ಮಾಡಿ, ನಮಗ್ ತುಂಬಿ ಹಣ ತುಂಬಿ ಖಜಾನೆಗೆ. ಅಲ್ಲಿ ನಿಮಗೆ ಚಿಕ್ಕದಾಗಿ ಕೊಟ್ಟು ಇಲ್ಲಿ ದರೋಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲ ಎಲ್ಲ ಇದು ಪಾಪ ಏನಾಗಿದೆ, ಕೆಲವು ಚಟಗಳಿಗೆ ಸಿಗಾಕೊಂಡಿದ್ದಾರೆ ಜನ. ಇವತ್ತು ಅದಕ್ಕೆ ಡಬಲ್ ಕೊಟ್ಟು ಕುಡಿಯೋ ಪರಿಸ್ಥಿತಿ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದಲ್ಲ, ಎಲ್ಲರೂ ಇದು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಚಲರಾಯಸ್ವಾಮಿ ನಿನ್ನೆ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ, ಅಲ್ಲಿ ಹೇಳ್ತಾರೆ ಅವರು 900 ಮೀಟರ್ ಪೂಜೆಗೆ ಹೋಗಿರ್ತಕ್ಕಂಥ ಮಂತ್ರಿ, ನೀವು ಓಟ್ ಕೊಟ್ಟು ಗೆಲ್ಸಿದ್ರೆ ನೆಕ್ಸ್ಟ್ 5 ಕಿಲೋಮೀಟರ್ ಪೂಜೆ ಮಾಡ್ಕೊಡ್ತೀನಿ. ನೀವು ಬ್ಲಾಕ್ ಮೇಲ್ ಮಾಡೋದ? ನಿಮ್ಮನ್ನ ಅಧಿಕಾರ ಕೊಟ್ಟು ಇಷ್ಟೆಲ್ಲ ನಿಮಗೆ ಎಲ್ಲಾ ಜನ ನಂಬಿಕೊಂಡು ನಿಮ್ಗೆ ಸಾಮೂಹಿಕವಾಗಿ ಓಟ್ ಕೊಟ್ರಲ್ಲ, ಮತ್ತೆ ಬ್ಲಾಕ್ ಮೇಲ್ ಮಾಡ್ತೀರಾ ಜನನ್ನ? ಇದೇ ನಿಮ್ಮ ನಾಯಕತ್ವ? ಇವತ್ತು ಜಿಲ್ಲೆ ಎಲ್ಲೆಲ್ಲಿ ಇಸ್ಪೀಟ್ ಅಡ್ಡೆಗಳಾಗಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದ. ಬಹಿರಂಗವಾಗಿ ಇಸ್ಪೀಟ್ ಆಡ್ಬೋದು ಯಾರು ಬೇಕಾದ್ರೂ. ಎಲ್ಲ MLA ನಿಮಗೆ ರಕ್ಷಣೆ ಮಾಡ್ತಾರೆ. ಎಲ್ಲ ಮದ್ದೂರಿಂದ ಹಿಡಿದು ಅಯ್ಯೋ ರಾಮ ಎಂತೆಂತವ್ರು ಆಯ್ಕೆ ಮಾಡಿದಿರಪ್ಪ ನಿಮ್ಮ ಪಕ್ಷದಲ್ಲಿ, ಎಂತೆಂತವ್ರು ಆಯ್ಕೆ ಮಾಡಿದ್ರಿ. ಅವ್ರು ಯಾರೋ ಹೇಳ್ತಾರೆ ಗಂಡಸರು ಇಲ್ಲ ಮಂಡ್ಯದಲ್ಲಿ ಅಂತ. ಅವ್ರಿಗೇನ್ ಮಾನ ಮರ್ಯಾದೆ ಇದೆಯಾ? ಯಾವ ಗಂಡಸ್ತನದ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ನೀವೇನಾದ್ರು ಚುನಾವಣೆ ನೀತಿ ನಿಯಮದಲ್ಲಿ ಗೆದ್ದಿದ್ದೀರೇನ್ರಿ? ನೀತಿ ನಿಯಮದಲ್ಲಿ ಗೆದ್ದಿದ್ದೀರಾ ನೀವು ಚುನಾವಣೆನ? ಯಾವ್ದೋ ಬೇರೆ ಬೇರೆ ಆಸೆಗಳು ತೋರಿಸಿ ಜನನ ಯಾಮಾಸಿ ಇವತ್ತಿಷ್ಟು ಕಿಚ್ಚು ಕುಮಾರಣ್ಣನೇ ಬೇಕು ಅಂತ ಇಡೀ ಜಿಲ್ಲೆ ಕೂಗ್ತಾ ಇದ್ರೆ ಆ ಅನ್ಯಾಯಕ್ಕೋಸ್ಕರ ಜನ ರುಚಿಗೆಟ್ಟಿದ್ದಾರೆ. ಈಗ ಇವತ್ತು ಗಂಡಸರಿಗೆ ಮಾತಾಡ್ತೀರಾ, ಇಡೀ ಒಕ್ಕಲಿಗರ ನಾಯಕತ್ವ ಕೀಳ್ಬೇಕು ಅಂತ ಬರ್ತಿದ್ದೀರಾ. ನಿಮ್ಗೆ ಅರ್ಥ ಆಗ್ತಿಲ್ಲ, ನಿಮಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಒಬ್ಬ ಕಾಂಟ್ರಾಕ್ಟರ್, ಚಲರಾಯಸ್ವಾಮಿ ಕಾಂಟ್ರಾಕ್ಟರ್, ಇನ್ನೊಬ್ಬ ನೀನ್ ಮಂದೂರ್ನ ಏನ್ ಮಾಡ್ತಿದ್ದಪ್ಪ ನೀನಿಂದ ನನಗೆ ಗೊತ್ತಿಲ್ಲ, కొంచెం ಹೇಳಿ. ಮಂಡ್ಯ ಜಿಲ್ಲೆ ರಾಜಕೀಯ ಭವಿಷ್ಯದ ಬಗ್ಗೆ ಮಾತಾಡ್ತೀರಾ? ಏನಿದೆ ನಿಮ್ಗೆ ಅರ್ಹತೆ? ತಡೆಯೋಣ ಮಾತಾಡುವಂತೆ ತಡೆಯೋಣ. ಇವತ್ತು ನೀವು ಹೇಳ್ತೀರಿ ಎಷ್ಟು ಬುದ್ಧಿವಂತಿಕೆಯಿಂದ ಇಡೀ ಒಕ್ಕಲಿಗರ ನಾಯಕತ್ವನ ಅಳಿಸಿಕೊಟ್ಟಿದ್ದಾರೆ ಇವರು ಕಾಂಗ್ರೆಸ್ನವರು. ಒಕ್ಕಲಿಗರ ನಾಯಕತ್ವ ಎಲ್ಲ ಅಳಿಸೋಗ್ಬಿಡ್ಬೇಕು ಆ ತಟ್ಟಲ್ಲಿ. ಗಂಡಸರಿಲ್ವಾ ಇದೇ ತರ ಬ್ಲಾಕ್ ಮೇಲ್ ಮಾಡಿ ಕಡೆ ಸರಿ ಹೋದ್ಸರಿ ಹಿಂದೆ ಇದ್ದಂತ ಪಾರ್ಲಿಮೆಂಟ್ ಮೆಂಬರ್ಗೆ ಎಲ್ಲರೂ ಸರಿ ರಾತ್ರಿ ಒಳ ಸಂಚು ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಚಕ್ರವ್ಯೂಹದ ಒಳಗೆ ಕಳಿಸ್ಬಿಟ್ಟು ಎಲ್ಲ ಸೇರ್ ಮಾಡಿದ್ರಲ್ಲ. ಕೊನೆಗೆ ಮೊನ್ನೆ ಒಪ್ಕೊಂಡ್ರಲ್ಲಪ್ಪ ನೀವೇ ಸಿದ್ದರಾಮಯ್ಯನವರು, ನಾವೇ ಸೋಲ್ಸ್ತೋ ನಾವೇ ಗೆಲ್ಲಿಸ್ತೋ. ಇದೇ ನಿಮ್ ನೀತಿ ನಿಯಮ? ಏನ್ ಉದ್ದೇಶ? ಒಕ್ಕಲಿಗರ ಜನಾಂಗ ಈ ರಾಜ್ಯದಲ್ಲಿ ಉಳಿಯೋದು ಬೇಡ? ಏನ್ ನಿಮ್ ತಂತ್ರ? ಇವತ್ತು ಕುಮಾರಣ್ಣ ನಾವೆಲ್ಲ ಇಡೀ ಜಿಲ್ಲೆ ಜನ ಗಂಡು ಮಕ್ಕಳು ಸಾಮೂಹಿಕವಾಗಿ ಒಂದೇ ಹೆಸರು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಈ ನಾಯಕತ್ವ ಉಳಿಬೇಕು, ಒಕ್ಕಲಿಗರ
ಜನಾಂಗದ ನಾಯಕತ್ವ ಇಡೀ ರಾಜ್ಯಕ್ಕೆ ಬೇಕು ಅಂತ. ಇವತ್ತು ರೈತರ ಕಷ್ಟ, ಅದರ ಹಿನ್ನೆಲೆ, ಅದರ ನೋವು, ಬಡವರು ಬವಣೆ ಪ್ರತಿಯೊಂದನ್ನು ಅರ್ತಿರ್ತಕ್ಕಂಥವ್ರು ನಾಯಕತ್ವ ವಹಿಸ್ಕೋಬೇಕು. ಇಸ್ಪೀಟ್ ಆಡ್ಸೋರು, ಕಾಂಟ್ರಾಕ್ಟ್ ಮಾಡೋರು, ಮತ್ತಿನ್ನು ಬೇಕಾದಷ್ಟಿದೆ ಹೆಸರುಗಳು ಹೇಳಿದ್ರೆ ನಿಮ್ಮ ರಕಾಯಗಳು ಇದೆಯಲ್ಲ. ಇವತ್ತು ಕೂಡ ಅಧಿಕಾರಿಗಳನ್ನ ಎಷ್ಟು ಮಟ್ಟಿಗೆ ಜಿಲ್ಲೆಯಲ್ಲಿ ದುರುಪಯೋಗ ಪಡಿಸ್ಕೊತಾ ಇದ್ದೀವಿ ಅನ್ನೋದು ನಮ್ಗೆಲ್ಲ ಇಂಚಿಂಚು ಗೊತ್ತು. ನಾವೆಲ್ಲ ನೋಡ್ತಾ ಇದೀವಿ. ನೀವು ಏನೇನ್ ಮಾಡಿಸ್ತೀರೋ ಅವ್ರ ಕೈ ಮಾಡಿಸಿ. ಆ ಅಧಿಕಾರಿಗಳನ್ನ ನಾವು ಸ್ವಲ್ಪ ಬಿಡೋದಿಲ್ಲ. ಜನದ ಪರವಾಗಿ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಬಿಡೋದಿಲ್ಲ. ಇಲ್ಲ ಅಂದ್ರೆ ಮುಂದೊಂದು ದಿವಸ ನೀವೆಲ್ಲ ಜೈಲಿಗೆ ಹೋಗ್ಬೇಕಾಗತ್ತೆ. ಅಧಿಕಾರಿಗಳೇ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಇವ್ರು ಯಾರು ಜನದ ಪರವಾದ ಹೇಳಿಕಲ್ ಬಂದಿರೋರಲ್ಲ. ಒಂದ್ ರೀತಿ ವಿಚಿತ್ರವಾದ ಸನ್ನಿವೇಶದಲ್ಲಿ ಲಾಭ ತಗೊಂಡಿರ್ತಕ್ಕಂಥ ಜನ ಇವರು. ಯಾರಿಗೆ ಆಯ್ಕೆ ಆಗಿದ್ದಾರವರು. ನಾಳೆ ಬೆಳಗ್ಗೆ ಚುನಾವಣೆ ನಡಿ ಮಂಡ್ಯ ಜಿಲ್ಲೆಗೆ ಇವರು ಎದುರು ಜೆಡಿಎಸ್ ಪಕ್ಷ ಎಷ್ಟು ಮಟ್ಟಿಗೆ ಈ ಜಿಲ್ಲೆಗೆ, ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಅನೇಕ ವಿಚಾರಗಳು ನಾನು ಮಾತಾಡೋದಿದ್ರು ಕೂಡ ಇನ್ ಮುಂದೆ ಎಲ್ಲ ವೇದಿಕೆಗಳು ಸಿಕ್ಕತ್ತೆ ಮಾತಾಡ್ತೀನಿ. ಇವಾಗ ನಾವೆಲ್ಲ ಮಾಜಿ ಶಾಸಕರುಗಳು, ಜಿಲ್ಲೆಯ ಮುಖಂಡರುಗಳು ಅನೇಕ ಸಭೆಗಳನ್ನ ಮಾಡಿದೀವಿ. ಎಲ್ಲರ ಒಕ್ಕೊರಳ ಅಭಿಪ್ರಾಯ, ಕಾಮನ್ ಆಗಿ ಎಲ್ಲರ ಅಭಿಪ್ರಾಯ ಇರೋದು ಒಂದೇ, ಕುಮಾರಣ್ಣ ಈ ಜಿಲ್ಲೆಯಿಂದ ನಿಲ್ಲಬೇಕು, ನಮ್ಮ ಒಕ್ಕಲಿಗರ ನಾಯಕತ್ವ ಉಳಿಬೇಕು, ಈ ಜಿಲ್ಲೆಯ ಬಡವರು ಮತ್ತು ಈ ರಾಜ್ಯದ ಬಡವರು ಮತ್ತು ಎಲ್ಲಾ ವರ್ಗದ ಜನಕ್ಕೆ ಅನುಕೂಲ ಆಗ್ಬೇಕು. ಇವತ್ತು ವಿಸಿ ಮೇಲೆ ಆಧುನೀಕರಣಕ್ಕೆ ಸದ್ದಿಲ್ಲದೆ ಪಾಪ ಬಹಳ ಆತರ ಮಾಡ್ಕೊಂಡು ಮಾಡ್ತಾ ಇದಾರಲ್ಲ. ಅಲ್ಲಿ ನಾನು ಕೇಳ್ತೀನಿ, ಆ ನಾಲೆಗೆ ದುಡ್ಡು ಕೊಟ್ಟವ್ರು ಕುಮಾರಣ್ಣ, 300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದವ್ರು ಕುಮಾರಣ್ಣ. ಅವತ್ತೇ ನಾವು ಮಾಡಬೇಕಾಗಿತ್ತು. ನಮಗ್ ಭಯ ಇದೆ. ನಮ್ಮ ಮನೇಲೆಲ್ಲ ಹಸುಕರು ಸಾಕಿದೀವಿ. ನಾವೆಲ್ಲ ರೈತಾಪಿ ಹಿನ್ನೆಲೆಯಿಂದ ಬಂದಂತ ಜನ. ಚಲರಾಯ ಸ್ವಾಮಿ ಅವರೇ, ನಿಮ್ಮ ಮನೇಲೆಲ್ಲ ಹಸು ಸಾಕಿದೀರಾ? ನಿಮ್ಮನೆ ಕುರಿ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಅದಕ್ಕೆ ಮೇವು ಬೇಡವಾ? ಸಾಮೂಹಿಕವಾಗಿ 6 ತಿಂಗಳು ನೀರು ಕೊಡೋಲ್ಲ ಅಂತಿರಲ್ಲ. 90 ಅಡಿ ನೀರು ಇಟ್ಕೊಂಡು ನಾಚಿಕೆ ಆಗಲ್ಲ ನಿಮ್ಗೆ? ಹಸು ಕರು ದನಕರ ಕಟ್ಟಿಲ್ಲ ನೀವು. 20 ದಿನಕ್ಕಾದ್ರೂ ನಮ್ಗೆ ಕಟ್ಟು ನೀರು ಕೊಡ್ರಿ. ಜನ ಏನಾಗ್ಬೇಕು? ದನ ಕರುಗಳು ಏನಾಗ್ಬೇಕು? ಕುಡಿಯೋ ಜನಕ್ಕೆ ನೀರು ಏನಾಗ್ಬೇಕು? ಪ್ರಾಣಿ ಪಕ್ಷಿಗಳು ಬದುಕೋದು ಬೇಡವಾ? ಏನಿದ್ದು ಈ ರೀತಿ ಧೋರಣೆಗಳು? ನೀವೇ ಸುಪ್ರೀಂ ಹೋಗ್ಕೊಂಡಿದ್ದೀರಾ? ತಮಿಳುನಾಡಿಗೆ ಕದ್ದು ನೀರು ಬಿಡಕ್ಕಾಗುತ್ತೆ. ಅದೇ ನೀರನ್ನ ನಾಲೆಗಳ ಮುಖಾಂತರ ಬಿಟ್ಟಿದ್ರೆ ರೈತರಿಗೆ ಅನುಕೂಲ ಆಗ್ತಿರ್ಲಿಲ್ವಾ? ಅದೇ ನೀರನ್ನ ನಾಲೆಗಳ ಮುಖಾಂತರ ಕೊಡಕ್ಕಾಗ್ತಿರ್ಲಿಲ್ವಾ? ಬೆಂಗಳೂರಲ್ಲಿ ನೀರಿದ್ದಿರೋ ಪರಿಸ್ಥಿತಿ ಯಾಕೆ ಮಾಡ್ಕೊಂಡ್ರಿ ನೀವು? ಯಾರು ಹೇಳಿದ್ರು ನಾವು ಕೊಡೋಂಗಿಲ್ವಾ? 90 ಅಡಿ ನೀರಿಲ್ವಾ? ಅದೇ ನಾವು ಕುಮಾರಣ್ಣ ML ಮುಖ್ಯಮಂತ್ರಿ ಆದ್ರೆ ತಡ್ಕೊಳಕ್ಕಾದ್ರೆ 2-3 ಸರಿ ತುಂಬಿ ಹರಿಯುತ್ತೆ. ಈ ಸ್ಥಿತಿ ಇದೆ. ಇದೆಲ್ಲ ಅನಾವರಣ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಧರ್ಮಕಾಲ ಬರಬೇಕು, ಈ ಜಿಲ್ಲೆಗೆ ನ್ಯಾಯ ಸಿಕ್ಬೇಕು. ಕುಮಾರಣ್ಣವರು ಒಂದು ಹೇಳ್ತೀನಿ, ನಾನು ಈಗಲೂ ಕೂಡ ಅವ್ರಿಗೆ ಹೇಳೋದು, ಅವ್ರನ್ನ ಬೇರೆ ನಾವು MP ಮಾಡಿ ಕಳ್ಸಕ್ ತಯಾರಿಲ್ಲ. ಅದ್ರ ಜೊತೆಗೆ ಈ ದೇಶದಲ್ಲಿ ಅವರಿಗೆ ಪ್ರಮುಖವಾದ ನಾಯಕತ್ವ ಸಿಗ್ಬೇಕು. ಆ ರೀತಿಯಲ್ಲಿ ವೇದಿಕೆಯವರು ತೀರ್ಮಾನ ತಗೊಂಡು ಅವ್ರನ್ನ ಭೇಟಿ ಮಾಡಬೇಕು. ಅವಾಗಷ್ಟೇ ನಾವು ಅದೆಲ್ಲ ಒಪ್ಕೊಳ್ಳೋದು. ಇಲ್ಲಿ ರಸೂಲ್ ಬಾಗ್ ನಾವು ಇದನ್ನ ಒಪ್ಪೋದಿಲ್ಲ. ಅವರು ಈ ದೇಶಕ್ಕೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ರೈತರಿಗೆ, ಬಡವರಿಗೆ ಎಲ್ಲರಿಗೂ ಸಮಾನವಾದ ಅನುಕೂಲ ಆಗ್ಬೇಕು. ಹೆಣ್ಮಕ್ಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಯೋಚನೆ ಮಾಡಿ ಇಟ್ಕೊಂಡು ಅವ್ರ ಪಂಚರತ್ನ ಬುಕ್ ಏನಾದ್ರು ಓದ್ಬಿಟ್ರೆ ಜನ ಹಣೆ ಕಿಚ್ಕೋಬೇಕು. ಇವತ್ತು ಆ ಪರಿಸ್ಥಿತಿಗೆ ತಂದುಬಿಟ್ಬಿಟ್ಟವ್ರೆ. ಹಾಗಾಗಿ ದಯವಿಟ್ಟು ನಾನು ಹೇಳೋದಿಷ್ಟೇ, ಒಂದು ವೇಳೆ ಕುಮಾರಣ್ಣನ ನಾಯಕತ್ವ ಕೊಡೋದಾದ್ರೆ ಬಿಜೆಪಿ ಪಕ್ಷದಿಂದ ದೇಶದಲ್ಲಿ ಅವ್ರನ್ನ ಅತ್ಯಂತ ಪ್ರಮುಖವಾದ ಅಗ್ರಿಕಲ್ಚರ್ ಇಲಾಖೆನೇ ಕೊಡಬೇಕು. ಈ ರಾಜ್ಯದಲ್ಲಿ ರೈತಾಪಿ ವರ್ಗಕ್ಕೆ ಅನುಕೂಲ ಆಗ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಪ್ಪಿಸಿ ಕುಮಾರಣ್ಣವರು ಈ ಜಿಲ್ಲೆಯ ಪ್ರತಿನಿಧಿ ಆಗಬೇಕು ಈ ಸಂದರ್ಭದಲ್ಲಿ ಅಂತ ನಾನು ಮನವಿ ಮಾಡ್ಕೊಳ್ತಾ ನಾನು ಮಾತನಾಡ್ತೀನಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.